ದೇಶದ ಅತಿ ದೊಡ್ಡ ರೈಲ್ವೆ ಹಬ್ 2 ಅಂತಸ್ತುಗಳಲ್ಲಿ ಟ್ರ್ಯಾಕ್ ಯಲಹಂಕ ಪ್ರಾಜೆಕ್ಟ್ ಕಂಪ್ಲೀಟ್ ಡೀಟೇಲ್ಸ್ ಐಟಿ ನಗರ ಬೆಂಗಳೂರಿನಲ್ಲಿ ರೈಲ್ವೆ ಪ್ರಯಾಣಿಕರಿಗೆ ಅನುಕೂಲ ಆಗುವಂತೆ ಜನದಟ್ಟಣೆ ನಿಭಾಯಿಸಲು ಅನುಕೂಲ ಆಗುವಂತೆ ರೈಲ್ವೆ ಇಲಾಖೆ ಅತ್ಯಂತ ಮಹತ್ವಾಕಾಂಕ್ಷೆಯೊಂದಿಗೆ ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದೆ. ಬೆಂಗಳೂರಿನಲ್ಲಿ ದೇಶದ ಅತಿ ದೊಡ್ಡ ರೈಲ್ವೆ ಟರ್ಮಿನಲ್ ಅನ್ನ ಯಲಹಂಕದಲ್ಲಿ ನಿರ್ಮಾಣ ಮಾಡಲಿದೆ. ಈ ಹೊಸ ಟರ್ಮಿನಲ್ನಲ್ಲಿ ಗ್ರೌಂಡ್ ಫ್ಲೋರ್ನೊಂದಿಗೆ ಮೊದಲ ಅಂತಸ್ತಿನಲ್ಲಿಯೂ ರೈಲ್ವೆ ಟ್ರ್ಯಾಕ್ಗಳನ್ನ ಪ್ಲಾಟ್ಫಾರ್ಮ್ಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಭಾರತದಲ್ಲಿ ಇಂತಹ 2 ಲೆವೆಲ್ ಪ್ಲಾಟ್ಫಾರ್ಮ್ ಹೊಂದಿರುವ ರೈಲ್ವೆ ನಿಲ್ದಾಣ ಮಾಡುತ್ತಿರುವುದು ಇದೇ ಮೊದಲು. ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಶನಿವಾರ ಸೌತ್ ವೆಸ್ಟರ್ನ್ ರೈಲ್ವೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಉನ್ನತ ಅಧಿಕಾರಿಗಳೊಂದಿಗೆ ಮೆಗಾ ಪ್ರಾಜೆಕ್ಟ್ ಸಮೀಕ್ಷೆಯನ್ನ ನಿರ್ವಹಿಸಿದ್ದಾರೆ. ಈ ಮೆಗಾ ಟರ್ಮಿನಲ್ ಸುಮಾರು 5,754 ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದ್ದಾರೆ. ರೈಲ್ವೆ ವೀಲ್ ಫ್ಯಾಕ್ಟರಿ ಸಮೀಪ ಯಲಹಂಕ ಜಂಕ್ಷನ್ನಿಂದ ಧರ್ಮಾವರಂಗೆ ತೆರಳುವ ಮಾರ್ಗದಲ್ಲಿ 7.5 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಸದ್ಯ ಇರುವ ಯಲಹಂಕ ಸ್ಟೇಷನ್ ಕೂಡ ಇದರಲ್ಲಿ ವಿಲೀನ ಆಗಲಿದೆ. ಹೊಸ ಟರ್ಮಿನಲ್ 16 ಪ್ಲಾಟ್ಫಾರ್ಮ್, 18 ಫಿಟ್ ಲೈನ್, 14 ಸ್ಟೈಲಿಂಗ್ ಲೈನ್ ನಿರ್ಮಾಣ ಮಾಡಲಾಗುತ್ತಿದೆ. ಬೇಸ್ಮೆಂಟ್, ಗ್ರೌಂಡ್, ಫಸ್ಟ್, ಸೆಕೆಂಡ್ ಫ್ಲೋರ್ಗಳಲ್ಲಿ ಪ್ರಯಾಣಿಕರಿಗೆ ಅಗತ್ಯವಿರುವ ಎಲ್ಲ ಅತ್ಯಾಧುನಿಕ ಲಕ್ಸುರಿ ಸೌಲಭ್ಯಗಳನ್ನು ನಿರ್ಮಿಸಲಿದ್ದಾರೆ.